ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಒನ್ಸ್ ಅಗೇನ್. ಇವತ್ತು ನಾನು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಯಾವುದರಿಂದ ಅಂದರೆ ಮಿಲ್ಕ್ ಪೌಡ್ರು. ಇದು ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ, ಅಂಗನವಾಡಿಯಿಂದ. ಯಾರು ಸಣ್ಣ ಮಕ್ಕಳಿದ್ದಾರೆ, ಯಾರೋ ತಾಯಿ ಕಾರ್ಡ್ ಮಾಡಿಸಿರ್ತಾರೆ ಪ್ರೆಗ್ನೆನ್ಸಿಲಿ, ಅವ್ರಿಗೆ ಕೊಡ್ತಾರೆ. ಇದು ಮಕ್ಕಳಿಗೆ ಅಂತ ಕೊಡ್ತಾರೆ ಅಂಗನವಾಡಿಲಿ. ಮಿಲ್ಕ್ ಪೌಡ್ರ್ ಕೊಟ್ಟಿದ್ದಾರೆ. ಸೊ ಈ ಮಿಲ್ಕ್ ಪೌಡ್ರಿಂದ ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಹಾಗೆ ಪ್ರೊಸೀಜರ್ನು ಸಹ ತೋರಿಸ್ತೀನಿ ನಾನು ನಿಮಗೆ ವಿಡಿಯೋದಲ್ಲಿ. ಮಿಲ್ಕ್ ಪೌಡ್ರು 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದು ಬಾದಾಮ್ ಪೌಡ್ರು ಮಿಕ್ಸ್ ತೊಗೊಂಡಿದ್ದೀನಿ. ಕೇಸರಿ, ಇದು ಏಲಕ್ಕಿ, ಹಾಗೆ ಸಕ್ಕರೆ. ಇದಿಷ್ಟು ಐಟಮ್ಸ್ ಬೇಕು. ತುಂಬ ಬೇಗನೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಹಾಲು ಹಾಕಿದ್ದೀನಿ. ಆಲ್ಮೋಸ್ಟ್ 3 ಲೀಟ್ರ್ ಹಾಲು ಹಾಕಿದ್ದೀನಿ. ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬರುವಷ್ಟರಲ್ಲಿ ಗಟ್ಟಿ ರೆಡಿ ಮಾಡಬೇಕು. ಇವಾಗ ಇದಕ್ಕೆ ಈ ಅಳತೆಯಲ್ಲಿ 2 ಕಪ್ ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಇವಾಗ ಇದಕ್ಕೇ ಸ್ವಲ್ಪ ಸಕ್ಕರೆನೂ ಹಾಕ್ತೀನಿ. ಇವಾಗ ಇದಕ್ಕೆ ಹಾಲು ಹಾಕಬೇಕು. ಹಾಲು ಹಾಕ್ಬಿಟ್ಟು ಇಮಿಡಿಯೇಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಗಂಟಿಲ್ಲಾಗೆ. ಏಲಕ್ಕಿನ ಹಾಕ್ತಾ ಇದ್ದೀವಿ. ಮೀನ್ ಟೈಮು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇವಾಗ ಇದಕ್ಕೆ ಏಲಕ್ಕಿನೂ ಹಾಕ್ತೀವಿ. ಏಲಕ್ಕಿ ಹಾಕಿದ್ದೀವಿ, ಕೇಸರಿ ಹಾಕ್ಬೇಕು. ಏಲಕ್ಕಿ ಹಾಕಿದ್ದೀವಿ, ಕೇಸರಿ ಹಾಕ್ತೀವಿ. ನಮ್ಮ ಕಡೆ ಇದೇನು ರೆಡಿ ಆಗ್ತದೆ. ಗಟ್ಟಿ ಆಗಬೇಕು. ಸಕ್ಕರೆ ಹಾಕ್ತಾ ಇದ್ದೀನಿ. ಒಂದು ಅಂದಾಜು 4-5 ಸ್ಪೂನ್. ಕಲಿಸ್ತಾ ಇರಬೇಕು. ಇದು ನಾನ್ ಸ್ಟಿಕ್ಕಿ ಆಗಬೇಕಂದ್ರೆ ಬಾಣಲಿಯಿಂದ ಬಿಟ್ಕೊಂಡು ಗಟ್ಟಿಯಾಗಿ ಪನ್ನೀರ್ ಥರ ಆಗಬೇಕಿದೆ. ಇದು ಹಾಲು ಕುದೀತಾ ಇದೆ ಸ್ವಲ್ಪ. ಅದಕ್ಕೆ ಇವಾಗ ಬಾದಾಮ್ ಮಿಕ್ಸ್ ಪೌಡರ್ ಹಾಕ್ತಿದ್ದೀನಿ. ಇದ್ರ ಬದಲು ನೀವು ಡ್ರೈ ಫ್ರೂಟ್ ಸಹ ಹಾಕ್ಬೋದು. ನಾನು ಬಾದಾಮ್ ಪೌಡರ್ ಹಾಕ್ತೀನಿ. ಇವಾಗೆಲ್ಲ ಸೇರಿಸಿ ಒಂದು ಕುದಿ ಬರಬೇಕು. ಅಷ್ಟೊತ್ತಿಗೆ ಇದು ಸಹ ಇಲ್ಲಿ ಆಗ್ತಾ ಇದೆ ನೋಡಿ. ಎಂಡಲ್ಲಿ ತುಪ್ಪ, ಸೈಡಲ್ಲಿ ಆಗಿರೋದು ಎಲ್ಲ ಬರುತ್ತಾ? ಏನಿದು? ಈ ಥರ ಮಿಲ್ಕ್ ಸ್ವೀಟ್ ರೆಡಿ ಆಯಿತು ನೋಡ್ಬೋದು. ಇದು ಮಿಲ್ಕ್ ಸ್ವೀಟು.
ಹಸಿ ಹಾಲಿಗೆ ನಾನು ಕಸ್ಟರ್ಡ್ ಪೌಡ್ರ್ ಹಾಕಿದ್ದೀನಿ. ಇದನ್ನ ಇವಾಗ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಗಂಟಿಲ್ದೇ ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡು ಇದನ್ನ ಇವಾಗ ನಾವು ಏನು ಕಾಯಿಸ್ಕೊಂಡಿದ್ವಲ್ಲ, ಹಾಲು, ಸಕ್ಕರೆ, ಕೇಸರಿ ಮತ್ತು ಬಾದಾಮ್ ಪೌಡ್ರು ಹಾಗೆ ಏಲಕ್ಕಿ, ಅದಕ್ಕೆ ಇವಾಗ ಇದನ್ನ ಕ್ಲೀನಾಗಿ ಹಾಕ್ಬಿಟ್ಟು ಮತ್ತೆ ತಿಕ್ಕಾಗೋವರೆಗೂ ಕಲಿಸ್ಬೇಕು. ಇವಾಗ ಬಿಸಿ ಇರೋ ಹಾಲಿಗೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಕಲಿಸ್ತಾ ಬಿಸಿ ಮಾಡಬೇಕು. ಇದು ತಿಕ್ಕಾಗಬೇಕು, ಅಲ್ಲಿವರೆಗೂ ಕಲಿಸ್ಬೇಕು. ಗಟ್ಟಿ ಆಗ್ತಾ ಇದೆ. ಸ್ವಲ್ಪ ತಿಕ್ಕಾದ್ಮೇಲೆ ಕೂಲ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇದನ್ನು ನೀವು ಕುಲ್ಫಿ ಮೋಲ್ಡ್ ಬರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟಿದ್ರೆ ಕುಲ್ಫಿ ಶೇಪ್ ಬರುತ್ತೆ. ಏರ್ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಬಿಟ್ಟು ಆವಾಗ ಸ್ವಲ್ಪ ತಗೊಂಡು ಐಸ್ ಕ್ರೀಮ್ ಥರನೂ ತಿನ್ಬೋದು. ಇದನ್ನು ಇದೇ ಕನ್ಸಿಸ್ಟೆನ್ಸಿ ಬಿಟ್ಟು ಫ್ರೂಟ್ಸಿಗೆ ಹಾಕಿದ್ರೆ ಫ್ರೂಟ್ ಸಲಾಡ್ ಸಹ ಆಗುತ್ತೆ, ಫ್ರೂಟ್ ಕಸ್ಟರ್ಡ್ ಸಹ ಆಗುತ್ತೆ. ಕುದಿ ಬರ್ತಾ ಇದೆ. ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ರೂಮ್ ಟೆಂಪರೇಚರ್ಗೆ ಹಾಕಿಟ್ಟಿದ್ದೀನಿ. ಬಟ್ ನಾನು ಇದನ್ನು ಇವಾಗಲೇ ಫ್ರಿಜ್ಜಲ್ಲಿ ಇಡಲ್ಲ, ಇದು ರೂಮ್ ಟೆಂಪ್ರೇಚರಿಗೆ ಬರಬೇಕು. ಈ ಥರ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ.